ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದ್ವಿ. ಸೊ ಈ ಒಂದು ವೀಕ್ ನ ಕರೆಂಟ್ ಅಫೇರ್ಸ್ ನ ತಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಒಂದಷ್ಟು ಕರೆಂಟ್ ಅಫೇರ್ ರಿಲೇಟೆಡ್ ಇದರಲ್ಲಿ ನಮಗೆ ಸಿಗುತ್ತೆ. ಸೊ ಬನ್ನಿ, ನಾವು ಪ್ರೀವಿಯಸ್ ವೀಕ್ಸ್ ಮಾಡಿರ್ತಕ್ಕಂಥದ್ದು ಸಪರೇಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಗೆ ವಿಡಿಯೋದ ಪ್ಲೇ ಲಿಸ್ಟ್ ಇದೆ, ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನೋಡಿಲ್ಲ ನೋಡಿ, ಲಿಂಕ್ಸ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಫೈನ್ ಸರ್. ಬನ್ನಿ, ನಾನು ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಮುಖಾಂತರ ತಗೊಂತಾ ಹೋಗ್ತೀನಿ. ನೋಡಿ, ಮೊದಲನೇ ಕ್ವಶನ್, ಗಲ್ಫ್ ಸ್ಟ್ರೀಮ್ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಹುಟ್ಟಿಕೊಂಡಿದೆ. ಪನಾಮ ಕಾಲುವೆಯು ಗಲ್ಫ್ ಆಫ್ ಮೆಕ್ಸಿಕೋವನ್ನು ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುತ್ತದೆ. ಯುಕಟಾನ್ ಪೆನಿನ್ಸುಲಾ ಗಲ್ಫ್ ಆಫ್ ಮೆಕ್ಸಿಕೋವನ್ನು ಕೆರೇಬಿಯನ್ ಸಮುದ್ರದ ಪ್ರತ್ಯೇಕಿಸುತ್ತದೆ. ಇದು ಗಲ್ಫ್ ಆಫ್ ಮೆಕ್ಸಿಕೋ ಬಗ್ಗೆ ಸುದ್ದಿಯಲ್ಲಿದೆ, ಹಾಗಾಗಿ ಅದರ ಸುತ್ತಮುತ್ತ ಒಂದಷ್ಟು ಕರೆಂಟ್ ಅಫೇರ್ ಏನ್ ಕೇಳಬಹುದು ಅಂತಕ್ಕಂತ ಒಂದು ಪ್ರಶ್ನೆ ಅಷ್ಟೇ. ಇಲ್ಲಿ ರೈಟ್ ಆನ್ಸರ್ ಯಾವುದು? ಸೊ ಇಲ್ಲಿ ಫಸ್ಟ್ ಏನಕ್ಕೆ ಸುದ್ದಿಯಲ್ಲಿದ್ದು ಹೇಳ್ಬಿಡ್ತೀನಿ, ನಾವು ರೈಟ್ ಆನ್ಸರ್ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡಿ, ರೀಸೆಂಟ್ ಆಗಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಈಗೇನು ಈ ಮಂತ್ ಇವಾಗ ಅವರು ಅಧಿಕಾರ ವಹಿಸ್ಕೊತಾ ಇದ್ದಾರೆ, ಅವರು ಗಲ್ಫ್ ಆಫ್ ಮೆಕ್ಸಿಕೋನ ಗಲ್ಫ್ ಆಫ್ ಅಮೆರಿಕಾ ಅಂತ ರೀನೇಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಎಲ್ಲ ಆಪ್ಷನ್ಸ್ ಕೂಡ ಇದು ಕರೆಕ್ಟ್. ಹೌದಲ್ವಾ? ಗಲ್ಫ್ ಆಫ್ ಸ್ಟ್ರೀಮ್ ನ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಇರ್ತಕ್ಕಂಥದ್ದು. ಗಲ್ಫ್ ಆಫ್ ಸ್ಟ್ರೀಮ್ ಅಂದ್ರೆ ಏನು? ಸ್ಟ್ರೀಮ್ ಇಟ್ ಈಸ್ ಎ ಒಂದು ನಮ್ಗೆ ಏನಂತ ಕರಿತೀವಿ, ಇಲ್ಲಿ ನಾನು ನಿಮ್ಗೆ ಫಿಗರ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಗಲ್ಫ್ ಆಫ್ ಸ್ಟ್ರೀಮ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಗಲ್ಫ್ ಆಫ್ ಮೆಕ್ಸಿಕೋ ಇದು ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಅಟ್ಲಾಂಟಿಕ್ ಓಷನ್ ಅಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತೆ ಕೆರೆಬಿಯನ್ ಸಿ ಮುಖಾಂತರ ಹೋಗ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ನಾವು ಕೋಲ್ಡ್ ಕರೆಂಟ್, ವಾರ್ಮ್ ಕರೆಂಟ್ ಅಂತ ಕರಿತೀವಲ್ಲ, ಸೊ ಅದರ ಒಂದು ಗಲ್ಫ್ ಆಫ್ ಸ್ಟ್ರೀಮ್ ಬಂದು ನಮಗೆ ವಾರ್ಮ್ ಕರೆಂಟ್ ಅಲ್ವಾ? ಎಸ್ ಸರ್. ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ನೋಡಿ, ಇದು ಯುನೈಟೆಡ್ ಸ್ಟೇಟ್ಸ್, ಇಲ್ಲಿ ಮೆಕ್ಸಿಕೋ ಇದೆ ಇಲ್ಲಿರೋದು. ಹಾಗಾಗಿ ಇಲ್ಲಿ ನೋಡಿ, ಇದು ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಏನಿದೆ, ಇಲ್ಲಿ USA ಕೂಡ ಇದು ಗಲ್ಫ್ ಆಗುತ್ತಲ್ವಾ, ಕೊಲ್ಲಿ ಆಗುತ್ತಲ್ವಾ ಇಲ್ಲಿ, ಅಲ್ವಾ? ಸೊ ಇಲ್ಲಿ ಗಲ್ಫ್ ಆದಾಗ USA ಅವ್ರು ಏನ್ ಮಾಡ್ತಾ ಇದಾರೆ, ನಾವು ಅದಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋನ ಗಲ್ಫ್ ಆಫ್ ಅಮೆರಿಕಾ ಅಂತ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಇನ್ನು ಇಲ್ಲಿ ಪನಾಮ ಬಂದಿರ್ತಕ್ಕಂಥದ್ದು, ಇಲ್ಲಿ ನಮಗೆ ಪನಾಮ ಬರೋದು ಇಲ್ಲಿ. ಪನಾಮ ಬಂದು ನಮ್ಮ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ನಡುವೆ ಬರ್ತಕ್ಕಂಥದ್ದು ವಯಾ ಕೆರೇಬಿಯನ್ ಓಷನ್. ಕೆರೇಬಿಯನ್ ಸಮುದ್ರದ ಮುಖಾಂತರ ಅಟ್ಲಾಂಟಿಕ್ ಓಷನ್ಗೂ ಪೆಸಿಫಿಕ್ ಓಷನ್ಗೂ ಸಂಪರ್ಕ ಕಳಿಸೋದು ಪನಾಮ ಅಲ್ವಾ ಸರ್? ಇನ್ನು ಗಲ್ಫ್ ಆಫ್ ಮೆಕ್ಸಿಕೋ ಬಂದು ನೋಡಿ, ಈ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಏನಿದೆ, ಇದು ಗಲ್ಫ್ ಆಫ್ ಅಮೆರಿಕಾ ಅಂತ ಏನ್ ಮಾಡ್ತಾ ಇದೀವಿ ಅಂತಿದ್ದಾರೆ. ಇಲ್ಲಿ ಕೆರೇಬಿಯನ್ ಸಿ ಇದೆ, ಇಲ್ಲಿ ಇರೋದು ನೋಡಿ ಕಾಂಟೋ ಅಂತಕ್ಕಂಥ ಒಂದು ಪೆನಿನ್ಸುಲಾ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಇಲ್ಲಿ ಎಲ್ಲ ಆಪ್ಷನ್ ಕರೆಕ್ಟ್ ಅಂತ ಹೇಳಿದ್ದೇನೆ, ಎಲ್ಲ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ತಪ್ಪಾಗುತ್ತೆ? ಆಪ್ಷನ್ 2 ತಪ್ಪಾಗುತ್ತೆ. ಪನಾಮ ಕಾಲುವೆ ಗಲ್ಫ್ ಆಫ್ ಮೆಕ್ಸಿಕೋ ಒಂದು ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುತ್ತದೆ ಅಂದ್ರೆ ಇದು ತಪ್ಪು. ಹಂಗಾಗಿ 1 ಮತ್ತು 3 ಇಸ್ ದ ರೈಟ್ ಆನ್ಸರ್. ಯಾಕೆ ತಪ್ಪು? ನಾನು ಇತ್ತನಲ್ಲಿ ಪನಾಮ ಕಾಲುವೆ ಗಲ್ಫ್ ಆಫ್ ಮೆಕ್ಸಿಕೋ ಅಲ್ಲ, ಅದು ಅಟ್ಲಾಂಟಿಕ್ ಓಷನ್ ಪೆಸಿಫಿಕ್ ಓಷನ್ ನ ಮಾಡೋದು ಥ್ರೂ ಕೆರೇಬಿಯನ್ ಓಷನ್. ಗಲ್ಫ್ ಆಫ್ ಮೆಕ್ಸಿಕೋ ಮತ್ತೆ ಕೆರೇಬಿಯನ್ ಓಷನ್ ಇಲ್ಲಿ ಬರುತ್ತೆ. ಸೊ ಗಲ್ಫ್ ಆಫ್ ಮೆಕ್ಸಿಕೋಗೂ ಈ ಪನಾಮ ಕಾಲುವೆಗೂ ಸಂಬಂಧ ಇಲ್ಲ. ನೋಡಿ, ಇದ್ರ ಸುತ್ತಮುತ್ತ ಕೇಳ್ತಾನೆ, ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ನೀಲಿ ಧ್ವಜ ಪ್ರಮಾಣೀಕರಣ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಕರಿತೀವಿ. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಎಷ್ಟಿದೆ ಈಗ ಭಾರತದಲ್ಲಿ? ಈಗ ಇತ್ತೀಚೆಗೆ ಒಂದು ಸುದ್ದಿಯಲ್ಲಿ ಏನಿತ್ತು ನೋಡೋಣ, ಈ ಆಪ್ಷನ್ಸ್ ಓದೋಣ ಬನ್ನಿ. ಇದೊಂದು ಡೆನ್ಮಾರ್ಕ್ ಮೂಲದ ಲಾಭರಹಿತ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ನೀಡುತ್ತದೆ. ಇದು ಬೀಚ್ಗಳು, ಮರೀನಾಗಳು ಮತ್ತು ಸುಸ್ಥಿರ ಬೋಟಿಂಗ್ ಪ್ರವಾಸೋದ್ಯಮ ನಿರ್ವಾಹಕರಿಗೆ ವಾರ್ಷಿಕವಾಗಿ ನೀಡಲಾಗುವ ಪರಿಸರ ಲೇಬಲ್ ಆಗಿದೆ ಅಲ್ವಾ ಸರ್? ಮರೀನ್ಸ್ ಗಳು, ಮರೀನಾ ಬೀಚ್ಗಳು ಮತ್ತೆ ಬೀಚ್ ಗಳಿಗೆ ಕೊಡ್ತಕ್ಕಂತ ಒಂದು ಎನ್ವೈರನ್ಮೆಂಟಲ್ ಲೇಬಲ್. ಹೌದು, ಡೆನ್ಮಾರ್ಕ್ ಮೂಲದ ಕೊಡುತ್ತಾ? ಹೌದು, ಎರಡು ಆಪ್ಷನ್ಸ್ ಕೂಡ ಕರೆಕ್ಟ್. ಇತ್ತೀಚೆಗೆ ನಮ್ಮ ಕೇರಳದ ಕಪ್ಪಡ ಮತ್ತು ಚಲ್ ಬೀಚ್, ಕಪ್ಪಡ ಕೊಟ್ಟಿದ್ರು ಬಟ್ ಚಲ್ ಬೀಚ್ ಗೆ ಕೊಟ್ಟಿದ್ದಾರೆ. ಓಕೆ, ನೋಡಿ ಇದು ಏನಕ್ಕೆ ಸುದೇಶಿ, ಎವ್ರಿ ಇಯರ್ ಇಟ್ ಹ್ಯಾಸ್ ಟು ಬಿ ಗೆಟ್ ಸರ್ಟಿಫಿಕೇಶನ್ ಅಂತ. ಎವ್ರಿ ಇಯರ್ ಈ ಬೀಚಸ್ ಏನಿದೆ ಸರ್, ಪ್ರತಿ ವರ್ಷನೂ ಕೂಡ ಅವರು ಇದನ್ನ ತಗೋತಾ ಇರ್ಬೇಕು ಸರ್ಟಿಫಿಕೇಶನ್, ಇಲ್ಲ ಅಂದ್ರೆ ತನ್ನ ಸ್ಥಾನವನ್ನು ಕಳ್ಕೊತಾ ಹೋಗುತ್ತೆ. ಕ್ಲೀನ್, ನೀಟ್ ಆಗಿರ್ಬೇಕು, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರ್ಬೇಕು, ಓಕೆ, ಆಕ್ಸೆಸಬಲ್ ಇರಬೇಕು, ಮತ್ತೆ ಸಪರೇಟ್ ಟಾಯ್ಲೆಟ್ ಗಳು ಇರಬೇಕು. ನೋಡಿ, ಇದನ್ನ ಎನ್ವೈರನ್ಮೆಂಟಲ್ ಎಜುಕೇಶನ್, ಇನ್ಫಾರ್ಮೇಶನ್, ಬಾತಿಂಗ್ ವಾಟರ್ ಕ್ವಾಲಿಟಿ, ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್, ಕನ್ಸರ್ವೇಷನ್, ಸೇಫ್ಟಿ ಸರ್ವಿಸಸ್ ಇವೆಲ್ಲ ಇದ್ದಾಗ ಇಂಥದ್ದು ಬ್ರಾಡ್, ಇನ್ನೂ ತುಂಬಾ ಕ್ಯಾಟಗರಿ ಇದೆ. ದಿಸ್ ಇಸ್ ಅ ಬ್ರಾಡ್ ಕ್ಯಾಟಗರಿ. ಇದರ ಅಡಿಯಲ್ಲಿ ಇವೆಲ್ಲನೂ ಫುಲ್ಫಿಲ್ ಮಾಡ್ತಕ್ಕಂಥ ಬೀಚ್ ಗಳಿಗೆ ಕೊಡ್ತಕ್ಕಂಥದ್ದು. ಹೌದು, ಇವಾಗ ಕೇರಳದ ಕಪ್ಪಡ ಮತ್ತೆ ಚಾಲ್ ಬೀಚಸ್ಗೆ, ಕೋಸಿಕಡ್ ಮತ್ತೆ ಕನ್ನೂರಲ್ಲಿ ಇರ್ತಕ್ಕಂಥದಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಇದನ್ನ ಕೊಡ್ತಕ್ಕಂಥ ಡೆನ್ಮಾರ್ಕ್ ಬೇಸ್ಡ್ ನಾನ್ ಪ್ರಾಫಿಟ್ ಫೌಂಡೇಶನ್ ಎನ್ವೈರನ್ಮೆಂಟಲ್ ಎಜುಕೇಶನ್. ಓಕೆ, ಅಂಡ್ ಇಲ್ಲಿ ದಯವಿಟ್ಟು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಬ್ಲೂ ಫ್ಲಾಗ್ ಬೀಚಸ್ ಅಂತಕ್ಕಂಥದ್ದು ಏನಿದೆ, ನಾವು ಪ್ರಪಂಚದ ನೋಡೋದು 4,000ಕ್ಕೂ ಹೆಚ್ಚಿದೆ.
ಅತ್ಯಂತ ಹೆಚ್ಚು ಈ ಸರ್ಟಿಫಿಕೇಶನ್ ಸಿಕ್ಕಿರೋದು ಸ್ಪೇನ್ಗೆ 729 ಬ್ಲೂ ಫ್ಲಾಗ್ ಸೈಟ್ಸ್ ಗಳಿದೆ. ಆಮೇಲೆ ಗ್ರೀಸ್ಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಭಾರತದಲ್ಲಿ ಈಗ 13 ಬ್ಲೂ ಫ್ಲಾಗ್ ಬೀಚಸ್ ಗಳನ್ನ ನಾವು ನೋಡಬಹುದು. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಲಿಸ್ಟ್ ಕೊಡ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ ಯಾವ್ದು ಯಾವಾಗ ಬಂದಿದೆ ಅಂತ. ಕರ್ನಾಟಕದಲ್ಲಿ ನಿಮಗೆ ಕಾಸರಗೋಡ್ ಬೀಚ್ ಆಗಿರ್ಬೋದು, ಪಡುಬಿದ್ರಿ ಬೀಚ್ ಕರ್ನಾಟಕದ್ದು ನಿಮಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿರ್ತಕ್ಕಂಥ ಬೀಚ್ಗಳು. ಇನ್ನು ಈಗ 2025-22ರಲ್ಲಿ ನಮ್ಗೆ ಲಕ್ಷದ್ವೀಪದ 2 ಬೀಚ್ ಸಿಕ್ಕಿತ್ತು. ಓಕೆ, ಈಗ 25ರಲ್ಲಿ ಕಬ್ಬಡ ಬೀಚ್ ಮತ್ತೆ ಚಾಲ್ ಬೀಚ್ಗೆ ಸಿಕ್ಕಿರ್ತಕ್ಕಂಥದ್ದು ಕೇರಳ. ಫೈನ್ ಸರ್, ಗೊತ್ತಿರಲಿ 13 ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಮ್ಯಾಪ್ ಅಲ್ಲಿ ತೋರಿಸಿ 12 ಇದೆ, ಪ್ಲಸ್ ಈಗ ಒಂದು ಚಾಲ್ ಬೀಚ್ ನ ಸೇರಿಸ್ಕೋಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ಯಾರು ಕೊಡ್ತಾರೆ, ಏನಕ್ಕೆ ಕೊಡ್ತಾರೆ, ಏನು ಯಾವ್ದು ಪರ್ಪಸ್ಗೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಬರ್ತೀನಿ. ರಾಜ್ಯ ಸಾರ್ವಜನಿಕ ಸೇವಾ ಆಯೋಗವನ್ನು ಉಲ್ಲೇಖಿಸಿ ಈ ಕೆಳಗಿನಗಳನ್ನು ಪರಿಗಣಿಸಿ. ಓಕೆ, ಭಾರತ ಸರ್ಕಾರ ಕಾಯ್ದೆ 1919 ಪ್ರತಿ ಪ್ರಾಂತ್ಯಕ್ಕೆ ಸಾರ್ವಜನಿಕ ಸೇವಾ ಆಯೋಗವನ್ನು ಸ್ಥಾಪಿಸಲು ಒದಗಿಸಿದೆ. ಓಕೆ, ಪ್ರಾಂತೀಯ ಸೇವಾ ಆಯೋಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ 19ರ ಕಾಯ್ದೆಯಲ್ಲಿ ಬಂತ? ರಾಂಗ್. 1935ರ ಕಾಯ್ದೆಯಲ್ಲಿ ತಾನೇ ಅದ್ ಮಾಡಿದ್ದು. ಪ್ರಾಂತ್ಯಗಳಲ್ಲೂ ಮಾಡ್ಕೋಬಹುದು ಅಂತ ಹೇಳಿ. ಸಂವಿಧಾನ 315ನೇ ವಿಧಿಯು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ಔಪಚಾರಿಕ ಸಂಬಂಧವಿಲ್ಲದ ಪ್ರತ್ಯೇಕ ಸಾರ್ವಜನಿಕ ಸೇವಾ ಆಯೋಗವನ್ನು ಒದಗಿಸುತ್ತಿದೆ. ಹೌದು, ಆರ್ಟಿಕಲ್ 315 ಹೇಳುತ್ತೆ ಸ್ನೇಹಿತರೆ, ಕೇಂದ್ರದಲ್ಲಿ ರಾಜ್ಯದಲ್ಲಿ ಸಪರೇಟ್ ಇರ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟ್, ಸಾರ್ವಜನಿಕ ಸೇವಾ ಆಯೋಗಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನ 1949ರಲ್ಲಿ ನಡೆಯಿತು. ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ಸೊ ಕೇವಲ ಈ 2 ಆಪ್ಷನ್ 2 and 3 ಇಸ್ ದ ರೈಟ್ ಆನ್ಸರ್. ನಿಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ನಡೀತು ಕಾನ್ಫರೆನ್ಸ್, 25ನೇ ನ್ಯಾಷನಲ್ ಕಾನ್ಫರೆನ್ಸ್. ಇದನ್ನ ಚೇರ್ಪರ್ಸನ್ ಯಾರು ಇರ್ತಾರೆ ಸರ್? ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿ ನಮ್ಮ UPSC ಚೇರ್ಪರ್ಸನ್ ಇರ್ತಾರೆ. ಯಾರು ಈಗ UPSC ಚೇರ್ಪರ್ಸನ್ ಯಾರಿದ್ರು? ಅಧ್ಯಕ್ಷ ವಹಿಸ್ಕೊಂಡು ಹೇಳಿ ಫಟಾಫಟ ಅಂತ ಹೇಳಿ ಸ್ನೇಹಿತರೆ. ಬೆಂಗಳೂರು ನಡೀತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಮ್ಮ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿ ಹೋಗಿದ್ರು. ನಾಪ್ಕ ಇದೆಯಾ? ನ್ಯೂಸ್ ಅಲ್ಲಿ ಇದೆ, ನ್ಯೂಸ್ ಅಲ್ಲಿ ಓದಿರ್ತೀರಾ, ಕೇಳಿರ್ತೀರಾ. ಫೈನ್ ಸರ್. ಫಸ್ಟ್ ಈ ತರ ರಾಜ್ಯಗಳ ಜೊತೆ ಸೇರ್ಕೊಂಡು ಈ ತರ ಒಂದು ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ನ್ಯಾಷನಲ್ ಕಾನ್ಫರೆನ್ಸ್ ಇದು. ರಾಜ್ಯಗಳ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೂತ್ಕೊಂಡು ಒಂದು ಎಲ್ಲಾ ರಾಜ್ಯಗಳದ್ದು ಒಂದಷ್ಟು ರಾಜ್ಯಗಳು ಬಂದು ಕೂತ್ಕೋತಾರೆ. ಇದು ಬೆಂಗಳೂರು ನಡೆದಿದೆ. ಇದನ್ನ UPSC ಚೇರ್ಮನ್, ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿದ್ರಲ್ಲಿ ಬಂದು ಕೂತ್ಕೊಂಡು ಏನು ಹೆಂಗ್ ನಡೆಸಬೇಕು, ಹೆಂಗಿರ್ಬೇಕು, ಏನು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಕ್ಕಂಥದ್ದು, ರಿಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಇದು 1935ರ ಕಾಯ್ದೆ ಅಡಿಯಲ್ಲಿ ನಿಮಗೆ ಪಬ್ಲಿಕ್ ಸ್ಟೇಟ್ ಸರ್ವಿಸ್ ಕಮಿಷನ್ ಫಾರ್ ಪ್ರೊವಿನ್ಸಿಯನ್ಸ್ ಅಂದ್ರೆ ಪ್ರಾಂತ್ಯಗಳಿಗೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಕಾಯ್ದೆ ಅಡಿ ನಾವು ಸ್ಟೇಟ್ ಗಳಲ್ಲಿ ನೋಡ್ತಾ ಬರ್ತೀವಿ. ಸ್ವತಂತ್ರ ನಂತರ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ತೀವಿ. ಎಲ್ಲ ಸ್ಟೇಟ್ ಗಳನ್ನು ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಮಾಡ್ಕೋತಾ ಬಂದಿದ್ವಿ. 315 ಆರ್ಟಿಕಲ್ ಕೂಡ ಅದನ್ನೇ ಹೇಳುತ್ತೆ, ಸಪರೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ಯೂನಿಯನ್ ಅಂಡ್ ಸ್ಟೇಟ್ ವಿತೌಟ್ ಫಾರ್ಮಲ್ ಲಿಂಕಿಂಗ್ ಇಲ್ದೇನೆ ಕೆಲಸ ಮಾಡ್ತಕ್ಕಂಥದ್ದು ಸಪರೇಟ್ ಆಗಿರ್ಬೇಕು ಅಂತ ಕೂಡ ಹೇಳುತ್ತೆ ಸ್ನೇಹಿತರೆ. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ 1949ರಲ್ಲಿ ಆಗುತ್ತೆ, ಅದು ಗೊತ್ತಿರಲಿ. ಇದು 25ನೇ ನ್ಯಾಷನಲ್ ಕಾನ್ಫರೆನ್ಸ್ ಬೆಂಗಳೂರಲ್ಲಿ ನಡೆದಿದೆ. ಹೇಳ್ತಾನೆ. ನೆಕ್ಸ್ಟ್, ಪೀಳಿಗೆ ಮತ್ತೆ ಅವಧಿ. ಬೇಬಿ ಬೂಮರ್ಸ್ 1946-64, ಜನ್ ವೈ 1980ರಿಂದ 1995, ಜನ್ ಝೆಡ್ 1996ರಿಂದ 2000. ಏನಿದು ಜನರೇಷನ್ ಟೈಮ್ ಲೈನ್. ಈಗ 2025 ನಾವೇಂತ ಕರಿತೀವಿ? ನಿಮ್ಗೊಂದು ಹೋಮ್ ವರ್ಕ್. ಯಾರು ಎಲ್ಲಿ ಹುಟ್ಟಿತು ಸರ್ ಮೊದಲನೇ ಮಗು? ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಮೊದಲನೇ ಮಗು ಜನರೇಷನ್ ಬೀಟಾ ಹುಟ್ಟಿತು 2025. ಎಲ್ಲಿ, ಯಾವ ರಾಜ್ಯ ಹೇಳಿ ನೋಡೋಣ? ಇದು ಜನರೇಷನ್ಸ್ ಬಗ್ಗೆ ನೋಡಿ. ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಎಕ್ಸ್, ಮಿಲೇನಿಯರ್ಸ್, ಝೆಡ್, ಆಲ್ಫಾ, ಬೀಟಾ, ಹಿಂಗೆ ಜನರೇಷನ್ಸ್ ಗಳನ್ನ ಒಂದ್ 10ರಿಂದ 15 ವರ್ಷಗಳ ಒಂದು ಅವಧಿಗೆ ಒಂದೊಂದು ಜನರೇಷನ್ ಅಂತ ಮಾಡ್ತೀವಿ. ಇಲ್ಲಿ ಹೊಂದಿಸಿ ಬರೆಯಲಿಕ್ಕೆ ಆಲ್ರೆಡಿ ನಾವೇ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಎಷ್ಟು ಜೋಡಿ ಸರಿಯಾಗಿದೆ ಅಂತ ಹೇಳ್ಬೇಕು. ಎಲ್ಲ ಜೋಡಿ 3 ಕೂಡ ಸರಿಯಾಗಿದೆ. ಅಂದ್ರೆ ಬೇಬಿ ಬೂಮರ್ಸ್ ಅಂತಕ್ಕಂಥ 1946ರಿಂದ 64ರ ಒಂದು ಆಸುಪಾಸಲ್ಲಿ ಹುಟ್ಟಿರ್ತಕ್ಕಂಥವ್ರು. ಸೈಲೆಂಟ್ ಜನರೇಷನ್ 1925ರಿಂದ 45ರ ತನಕ ಹುಟ್ಟತಕ್ಕಂಥ ಜನರೇಷನ್ ಸೈಲೆಂಟ್ ಜನರೇಷನ್ ಅಂತ ಕರಿತೀವಿ. ಜನರೇಷನ್ ಎಕ್ಸ್ ನ 46ರಿಂದ 60 ವರ್ಷ ಅಂದ್ರೆ 65ರಿಂದ 79 ವರ್ಷದ ಆಸುಪಾಸಲ್ಲಿ ಹುಟ್ಟತಕ್ಕಂಥವ್ರನ್ನ ಆ ಒಂದು ರೇಂಜ್ ಅಲ್ಲಿ. ಮಿಲೇನಿಯರ್ಸ್ 1980ರಿಂದ 94ರಲ್ಲಿ ಹುಟ್ಟತಕ್ಕಂಥವ್ರನ್ನ. ಜನರೇಷನ್ ಎಕ್ಸ್ ನ 1995ರಿಂದ 2009 ತನಕ ಹುಟ್ಟತಕ್ಕಂಥವ್ರನ್ನ ಜನರೇಷನ್ ಎಕ್ಸ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರ್ಲಿ, ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಟರ್ಮ್ ಇದೆಯಲ್ಲ, ಕಾಲ್ ಮನ್ಹಿಮ್ ಅಂತಕ್ಕಂಥವ್ರು ಫಸ್ಟ್ ಈ ಟರ್ಮ್ ನ ಜನರೇಷನ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ವಾಟ್ ಇಸ್ ದಿಸ್ ಜನರೇಷನ್? ಏನಪ್ಪಾ ಇದು ಜನರೇಷನ್ ಅಂತ ನೋಡೋದಾದ್ರೆ, ಇದೊಂದು ಪ್ಯಾಟರ್ನ್ ಸ್ನೇಹಿತರೆ. ಆ ಒಂದು ಜನರೇಷನ್ ಅಲ್ಲಿ ಒಂದು ರೀತಿಯಾದ, ನಾನು ಇನ್ನು ಕನ್ನಡದಲ್ಲೂ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಜನರೇಷನ್ ಮಿಲೇನಿಯಂ ನ ಜನರೇಷನ್ ವೈ ಅಂತ ಕೂಡ ಕರಿತೀವಿ. ಓಕೆ, ಇದೊಂದು ಆಸುಪಾಸು ಇಲ್ಲಿ ಆಗಿರುತ್ತೆ. ಒಂದೊಂದಾಗ್ಬೇಕಿದೆ, ಇದು ನೆನ್ಪಿಟ್ಕೊಳ್ಳಿ.
ಫೈನ್. ಇಲ್ಲಿ ಮಿಲೇನಿಯಂ ಜನರೇಷನ್ ವೈ ಅಂತ ಕರಿತೀವಿ. ಅಂದ್ರೆ ಈ 15 ವರ್ಷ 20 ವರ್ಷ ರೇಂಜ್ ಅಲ್ಲಿ ಏನ್ ಇಲ್ಲಿ ಕೊಟ್ಟಿದಾರಲ್ಲ, ಇದನ್ನ ನಾವು ಆ ಒಂದು ಸಂಸ್ಕೃತ ಆ ಒಂದು ಟೈಮ್ ಅಲ್ಲಿ ಯಾವ ರೀತಿ ಟೆಕ್ನಾಲಜಿ ಇತ್ತು, ಸಾಂಸ್ಕೃತಿಕ ಏನಿತ್ತು, ಆರ್ಥಿಕತೆ ಹೆಂಗಿತ್ತು, ಐತಿಹಾಸಿಕ, ಈ ತರ ಗ್ರೂಪ್ ಮಾಡ್ತಾ ಹೋಗ್ತೀವಿ. ಈಗ ಏನಾಗಿದೆ 2025ರಿಂದ ನೆಕ್ಸ್ಟ್ 2040 ತನಕ ಜನರೇಷನ್ ಬೀಟಾ ಬರುತ್ತೆ. ಓಕೆ, ಅದು ಗೊತ್ತಿಲ್ಲ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ಕನ್ನಡದಲ್ಲೇ ನೋಡ್ಕೊಳ್ಳಿ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಅರಿಶಿಣ ಕೃಷಿ. ನೋಡಿ, ಫಸ್ಟ್ ಟೈಮ್ ಅರಿಶಿಣ ಕೃಷಿಗೆ ಒಂದು ಬೋರ್ಡ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಅರಿಶಿಣಕ್ಕೋಸ್ಕರ, ಟರ್ಮರಿಕ್ಗೋಸ್ಕರ ಭಾರತೀಯ ಹೆಂಗೆ ಕಾಫಿ ಬೋರ್ಡ್ ಅಂತೀವಿ ಹಂಗೆ ಇದು ಕೂಡ. ಭಾರತೀಯ ಅರಿಶಿಣದ ಪ್ರಮುಖ ರಫ್ತು ಮಾರುಕಟ್ಟೆಗಳು ಬಾಂಗ್ಲಾದೇಶ, ಯುಎಇ, ಯುಎಸ್ಎ ಮತ್ತು ಮಲೇಷ್ಯಾ. ಹೌದಾ? ಹೌದು. ಅರಿಶಿಣ ಸಸ್ಯವು ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿದೆ. ಹೌದಾ? ಹೌದಾ? ಎಸ್. ಮೇಘಾಲಯದಿಂದ ಲಕಡಾಂಗ್ ಅರಿಶಿಣವು ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದಿದೆ. ಅಂದ್ರೆ ಈ ಟರ್ಮಕಿಗೆ ಲಕಡಾಂಗ್ ಅಂತಕ್ಕಂತ ಒಂದು ಅರಿಶಿಣದ ತಳಿ ಏನಿದೆ, ಇದೊಂದೆಲ್ಲ ನೀವು ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ, ತಮಿಳುನಾಡು ಕೂಡ ಡಿಐ ಟ್ಯಾಗ್ ಪಡ್ಕೊಂಡಿದೆ. ಒಡಿಶಾ ಎಸ್ಪೆಷಲಿ ಒಡಿಶಾದು ಅರಿಶಿಣ ಡಿಐ ಟ್ಯಾಗ್ ಪಡ್ಕೊಂಡಿದೆ. ನೋಡಿ, ಚೆಕ್ ಮಾಡಿ. ಆತರ ಮಧ್ಯ ಕೇಳಬಹುದು. ಎಲ್ಲಾ ಆಪ್ಷನ್ಸ್ ಕೂಡ ಸರಿ ಇದೆ ಸ್ನೇಹಿತರೆ. ಇತ್ತೀಚೆಗೆ ಏನಾಗಿದೆ, ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಸಚಿವಾಲಯ ಏನಿದೆ, ಕೈಗಾರಿಕಾ ವಾಣಿಜ್ಯ ಸಚಿವಾಲಯ, ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಅಂತಕ್ಕಂಥದ್ದನ್ನ ತೆಲಂಗಾಣದಲ್ಲಿ ನಿಜಾಮಾಬಾದ್ ಅಲ್ಲಿ ತರ್ತಿದ್ದಾರೆ. ಇದನ್ನ ಗೋಲ್ಡನ್ ಸ್ಪೈಸ್ ಅಂತ ಕರಿತೀವಿ, ಗೋಲ್ಡನ್ ಸ್ಪೈಸ್ ಅಂತ. ಓಕೆ, ಇದು ಎಕ್ಸ್ಪೋರ್ಟ್ ನಾವು ಭಾರತದಿಂದ ತುಂಬಾ ಮಾಡ್ತೀವಿ, ಬಾಂಗ್ಲಾದೇಶ, ಯುಎಇ, ಯುಎಸ್ಎ, ಮಲೇಷಿಯಾಗೆ. ಅಂಡ್ ಇದು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಿಸಿರುತ್ತೆ. ಅಂದ್ರೆ ಇಲ್ಲಿ ನಾವು ಹೆಚ್ಚು ಬೆಳೀತಕ್ಕಂಥದ್ದು, ಬೇರೆ ಕಡೆ ಬೆಳೆಯಲ್ಲ ಅಂತೇನಿಲ್ಲ, ಬಟ್ ಇಲ್ಲಿ ನಾವು ಬೆಳೆದ ಇದಕ್ಕೆ ಒಳ್ಳೆಯವಾದ ಒಂದು ಆಂಟಿ ಆಕ್ಸಿಡೆಂಟ್ ಗುಣ ಇದೆ, ಆಂಟಿ ಇನ್ಫ್ಲಮೇಟರಿ ಗುಣ ಇದೆ, ಡಿಟಾಕ್ಸಿಫೈಯಿಂಗ್ ಪ್ರಾಪರ್ಟೀಸ್ ಇದೆ, ಅಂದ್ರೆ ಬೇಡದಿರ್ತಕ್ಕಂಥ ತೆಗ್ದಾಕೋ ಪ್ರಾಪರ್ಟಿ ಇದೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟರ್ಮರಿಕ್ ನಾವು ಇಲ್ಲಿ ಬೆಳೀತಕ್ಕಂಥದ್ದು ಯೆಲ್ಲೋ ಕಲರ್ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬೆಳೀತಕ್ಕಂಥ ಟೆಂಪರೇಚರ್ ಅದಕ್ಕೆ 20-30 ಡಿಗ್ರಿ ಬೇಕು. ರೈನ್ಫಾಲ್ 1500-2500. ನೋಡಿ, ಇದೆಲ್ಲ ನ್ಯೂಸ್ ಅಲ್ಲಿ ಇದೆಯಲ್ಲ, ನಿಮ್ಗೆ ಭೌಗೋಳಿಕವಾಗಿ ಜಿಯೋಗ್ರಫಿಲಿ ನಿಮ್ ಕರೆಂಟ್ ಅಫೇರ್ ಅಲ್ಲಿ ಇದನ್ನೆಲ್ಲ ಕೇಳ್ಬಿಡ್ಬೇಕಾದ್ರೆ, ಯಾವ ರೈನ್ಫಾಲ್ ಅಲ್ಲಿ ಈ ಒಂದು ಟರ್ಮರಿಕ್ ಬೆಳೆಯುತ್ತೆ, ಯಾವ ರೀತಿ ಟೆಂಪರೇಚರ್ ಇರಬೇಕು. ಓಕೆ, ಸೊ ಇದೆಲ್ಲ ಕೇಳಬಹುದು. ಸೊ ಹಾಗಾಗಿ ಒಂದ್ಸಲ ನೋಡ್ಕೊಳ್ಳಿ. ಜಿಐ ಟ್ಯಾಗ್ ಏನ್ ಕೇಳಕ್ ಹೋಗಲ್ಲ, ಬಟ್ ಸ್ಟಿಲ್ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಹಾಕಿದ್ದೇನೆ ಅಷ್ಟೇ. ನೆಕ್ಸ್ಟ್ ಬರ್ತೀನಿ, ಸ್ಕಾಟ್ ಅಂದ್ರೆ ಆಬ್ಜೆಕ್ಟ್. ಎಸ್ ಅಂದ್ರೆ ಸ್ಕಾಟ್ ಅಂದ್ರೆ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಬಾಹ್ಯಾಕಾಶ ಕ್ಯಾಮರಾ, ಫುಲ್ ಫಾರ್ಮ್ ಇದೊಂದು. ಅದನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ. ಸ್ಪೇಸ್ ಕ್ಯಾಮರಾ ಫಾರ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂತ. ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಬಾಹ್ಯಾಕಾಶ ಸ್ಪೇಸ್ ಕ್ಯಾಮರಾ ಫಾರ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂತ. ಇದೊಂದು ಮಿಷನ್. ಇದು ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಕೇಳ್ತಾನೆ. ಇದು ಯಾವ್ದರ ಉಪಕ್ರಮ? ಇದನ್ನ ಮಿಷನ್ ಸ್ಕಾಟ್ ಅಂತಕ್ಕಂಥದ್ದು ಯಾರು ಲಾಂಚ್ ಮಾಡಿದ್ದು? ಸ್ಪೇಸ್ ಎಕ್ಸ್ ಅಲ್ಲಿ ಲಾಂಚ್ ಮಾಡಿಸ್ತೀವಿ. ಸ್ಪೇಸ್ ಎಕ್ಸ್ ಯಾವುದು? ಯುಎಸ್ಎ ಪ್ರೈವೇಟ್, ನಮ್ಮ ಎಲಾನ್ ಮಸ್ಕ್ ಅವರ ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಅಲ್ವಾ, ಯುಎಸ್ಎ. ಇದನ್ನ ಲಾಂಚ್ ಮಾಡಿದ್ದು ಯಾರು? ದಿಗಂತರ. ಅಂದ್ರೆ ನಮ್ ಕಡೆ, ನಮ್ ಭಾರತದ ಪ್ರೈವೇಟ್ ಓಕೆ ಸ್ಯಾಟಲೈಟ್ ಬಿಲ್ಡರ್ಸ್, ಪ್ರೈವೇಟ್ ಇಂದ ಫಸ್ಟ್ ಟೈಮ್ ಲಾಂಚ್ ಮಾಡಿರ್ತಕ್ಕಂಥದ್ದು ದಿಗಂತರ ಅಂಡ್ ಪಿಕ್ಸೆಲ್ ಅಂತ ಕರಿತೀವಿ. ಎರಡಿದೆ, ಪಿಕ್ಸೆಲ್ ಸ್ಯಾಟಲೈಟ್ಸ್ ಅಂಡ್ ದಿಗಂತರ. ಈ ಎರಡು, ದಿಗಂತರ ಮತ್ತೆ ಪಿಕ್ಸೆಲ್, ಈ ಸ್ಕಾಟ್ ಸ್ಯಾಟಲೈಟ್ ನ ಮಾಡಿರ್ತಕ್ಕಂಥದ್ದು. ಇದು ಪರ್ಪಸ್ ಏನು ನೋಡಿ? ಪಿಕ್ಸೆಲ್ ಸ್ಯಾಟಲೈಟ್ ಏನ್ ಮಾಡುತ್ತೆ? ಅರ್ತ್ ಅಬ್ಸರ್ವೇಷನ್ ಮಾಡುತ್ತೆ. ಅಂದ್ರೆ ಎಲ್ಲೆಲ್ಲಿ ಕೆಮಿಕಲ್ ಇದೆ ಅಥವಾ ಎಲ್ಲಿ ಅರ್ಥ ಎಷ್ಟು ಹೆಂಗಿರುತ್ತೆ ಅಂದ್ರೆ ಆ ಒಂದು ರೆಸೊಲ್ಯೂಷನ್ ಇವಾಗ ಏನಿದೆ ಅದಕ್ಕಿಂತ 5 ಪಟ್ಟು ಚೆನ್ನಾಗಿ ಜಾಸ್ತಿ ಇದೆ. ಇದೊಂದು ಕಾನ್ಸ್ಟಲೇಷನ್ ಬಿಲ್ಡ್ ಮಾಡ್ತಾರೆ, ಅಂದ್ರೆ ನಕ್ಷತ್ರ ಪುಂಜ ಮಾಡ್ತಾ ಇದೆ. ನಕ್ಷತ್ರ ಪುಂಜ ಅಂದ್ರೆ ಇವಾಗ ಏನ್ ಲಾಂಚ್ ಮಾಡಿದ 6 ಸ್ಯಾಟಲೈಟ್ಸ್ ಗಳನ್ನ ಲಾಂಚ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಲ್ಲಿ ಇನ್ನೊಂದು 3 ಸ್ಯಾಟಲೈಟ್ ಮಾಡುತ್ತೆ, ಆಮೇಲೆ 18 ಸ್ಯಾಟಲೈಟ್ ಮಾಡುತ್ತೆ. ಈ ತರ ಒಂದು ನಕ್ಷತ್ರ ಪುಂಜ ರೀತಿ ಒಂದು ಅಷ್ಟು ಪ್ರಮುಖವಾದ ಸ್ಯಾಟಲೈಟ್ಸ್ ಗಳನ್ನ ಅರ್ತ್ ಅಬ್ಸರ್ವೇಟರಿಗೆ ಈ ಪಿಕ್ಸೆಲ್ ಸ್ಯಾಟಲೈಟ್ ನೋಡ್ಕೊಳ್ಳುತ್ತೆ. ಈ ದಿಗಂತರ ಅಂತ ಇದೆರಡು ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಪ್ರೈವೇಟ್ ಸ್ಯಾಟಲೈಟ್ ಕಂಪನಿ, ಅಂದ್ರೆ ಪ್ರೈವೇಟ್ ಸ್ಪೇಸ್ ಕಂಪನೀಸ್ಗಳು. ನಿಮ್ಗೆ ಗೊತ್ತಿದಲ್ಲ, ನಮ್ಮ ಭಾರತದಲ್ಲಿ ಸ್ಪೇಸ್ಗೋಸ್ಕರ ಪ್ರೈವೇಟೈಸೇಷನ್ ಏನ್ ನಡೆದಿದೆ, ಏನಾಗ್ತಾ ಇದೆ ಅಂತ. ಇವರು ಏನ್ ಮಾಡಿದ್ದಾರೆ, ಈ ಸ್ಕಾಟ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಸ್ಕಾಟ್ ದಿಗಂತರ ಲಾಂಚ್ ಮಾಡುತ್ತೆ. ಈ ಸ್ಕಾಟ್ ಈ ಪಿಕ್ಸೆಲ್ಸ್ಗೆ ಅವರು ಬೇರೆ ಹೆಸರು ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ನಿಮ್ಗೆ, ವಿಲ್ ಶೋ ಯು. ಫೈರ್ಫ್ಲೈ ಸ್ಯಾಟಲೈಟ್ ಅಂತ ಪಿಕ್ಸೆಲ್ ಅವ್ರು ಕರೀತಾರೆ. ದಿಗಂತ ಅವರು ಸ್ಕಾಟ್ ಅಂದ್ರೆ ಸ್ಪೇಸ್ ಕ್ಯಾಮರಾ ಫಾರ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂತ ಕರೀತಾರೆ ಇದನ್ನ. ಈ ದಿಗಂತರದ್ದು ಏನಿದೆ ಸ್ಯಾಟಲೈಟ್, ಅದು ಏನ್ ಮಾಡುತ್ತೆ ಅಂದ್ರೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ಸ್ಪೇಸ್ ಆಬ್ಜೆಕ್ಟ್. ಸ್ಪೇಸ್ ಅಲ್ಲಿ ಯಾವ್ದಾದ್ರು 5 ಸೆಂಟಿಮೀಟರ್ ಅಂದ್ರೆ ಸಣ್ಣ ಸಣ್ಣ 5 ಸೆಂಟಿಮೀಟರ್, ನೀವು ಕೈಲಿಟ್ಕೊಂಡು ಒಂದು ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ ನೋಡಿ, ಅಂತ ಸಣ್ಣ 5 ಸೆಂಟಿಮೀಟರ್ ಆಬ್ಜೆಕ್ಟ್ ಇದ್ರೂ ಕೂಡ ಟ್ರ್ಯಾಕ್ ಮಾಡುತ್ತೆ. ಆಬ್ಜೆಕ್ಟ್ ಯಾವ್ದಾದ್ರು ಸರಿ, ಅದು ಸ್ಪೈಯಿಂಗ್ ಆಬ್ಜೆಕ್ಟ್ ಆಗಿರ್ಬೋದು,
ಈಗ ಬೇರೆ ಬೇರೆ ಸಣ್ಣ ಸಣ್ಣ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಬೇರೆ ದೇಶದವರು, ನಮ್ಮ ಮೇಲೆ ಕಣ್ಣಿಡಿಬೇಕು ಹಾಗೆ ಹೀಗೆ ಅಂತ ಹೇಳಿ. ಹಾಗಾಗಿ ಸ್ಪೇಸ್ ಅಲ್ಲಿ ಡೆಬಿರಿಸ್ ಆಗಿರ್ಬೋದು, ಓಕೆ, ಜೊತೆಗೆ ಈ ಸಣ್ಣ 5 ಸೆಂಟಿಮೀಟರ್ ಕಮ್ಮಿ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಗಳನ್ನಾಗಿರ್ಬೋದು ಇದು ಡಿಟೆಕ್ಷನ್ ಮಾಡುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಈ ಸ್ಕಾಟ್ ಅಂತಕ್ಕಂಥದ್ದು ನಮ್ಮ ದಿಗಂತರ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅಭಿವೃದ್ಧಿ ಮಾಡಿ ಲಾಂಚ್ ಮಾಡಿರ್ತಕ್ಕಂಥದ್ದು. ರಿಯಲ್ ಟೈಮ್ ಟ್ರ್ಯಾಕಿಂಗ್ ನಡೆಯುತ್ತೆ. ಓಕೆ, ಇದು ಇನ್ ಪಿಕ್ಸೆಲ್ ಮಾಡಿರ್ತಕ್ಕಂಥ ಫೈರ್ ಫ್ಲೈ ಸ್ಯಾಟಲೈಟ್ ಅಂತ. ಈ 2 ಗಳು ಸ್ಪೇಸ್ ಎಕ್ಸ್ ಇಂದ ಲಾಂಚ್ ಆಗ್ತವೆ ಈಗ ಜನವರಿ 16 ಅಲ್ಲಿ ನಮ್ಮ US ಇಂದ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ರೆಸೊಲ್ಯೂಷನ್ ಇಂಪ್ರೂವ್ಮೆಂಟ್ ನೋಡಿ, 6 ಟೈಮ್ ರೆಸೊಲ್ಯೂಷನ್ ಇಂಪ್ರೂವ್ಮೆಂಟ್ ಇದೆ ಇದು ಪಿಕ್ಸೆಲ್ ಅವ್ರದ್ದು. 5 ಮೀಟರ್ ಹೈಪರ್ ಸ್ಪೆಕ್ಟ್ರಲ್ ಕೇಪಬಿಲಿಟಿ ಇದೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಇದೆಲ್ಲ ಬೆಂಗಳೂರು ಬೇಸ್ಡ್ ಪ್ರೈವೇಟ್ ಸ್ಪೇಸ್ ಕಂಪನೀಸ್ಗಳು ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೀನಿ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಶಂಕಿತ ಹಣಕಾಸಿನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸ್ವೀಕರಿಸಲು, ಪ್ರಕ್ರಿಯೆಗೊಳಿಸಲು, ವಿಶ್ಲೇಷಿಸಲು ಮತ್ತು ಪ್ರಸಾರ ಮಾಡಲು ಇದು ಕೇಂದ್ರೀಯ ರಾಷ್ಟ್ರೀಯ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಂಡಿಯಾ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಹಣಕಾಸು ಸಚಿವರ ನೇತೃತ್ವ ಆರ್ಥಿಕ ಗುಪ್ತಚರ ಮಂಡಳಿಗೆ ನೇರವಾಗಿ ವರದಿ ಮಾಡುತ್ತದೆ. ಇದು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್, RBI, SCB ಸೇರಿದಂತೆ ಸದಸ್ಯರನ್ನು ಹೊಂದಿರುವ ಬಹುಶಿಸ್ತಿನ ಸಂಸ್ಥೆಯಾಗಿದೆ. ನೋಡಿ, ಇತ್ತೀಚೆಗೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಂಡಿಯಾ ಅಂತಕ್ಕಂಥದ್ದು ಲಾಂಚ್ ಮಾಡ್ತಾರೆ ಸ್ನೇಹಿತರೆ. ಈ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಇದು ಅನುಮಾನವಾಗಿರ್ತಕ್ಕಂಥ ಹಣಕಾಸಿನ ವಹಿವಾಟುಗಳು ನಡೆಯುತ್ತಲ್ಲ ಅದ್ರ ಮೇಲೆ ಕಂಡುಹಿಡಿಯತಕ್ಕಂಥ ಏಜೆನ್ಸಿ, ಅದ್ರ ಮೇಲೆ ಸ್ಪೈ ಮಾಡ್ತಕ್ಕಂಥ ಏಜೆನ್ಸಿ. ಏನ ಅದು ಅಂತಂದ್ರೆ, ಈಗ ಯಾವ್ದಾದ್ರು ದುಡ್ಡು ಚಲಾವಣೆ ಆದ್ರೆ, ಯಾಕಂದ್ರೆ ಆ ದುಡ್ಡೆಲ್ಲ ಹೋಗುತ್ತೆ ಹವಾಲ ಮುಖಾಂತರ ಹೊರದೇಶಕ್ಕೆ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅಂತದ್ನೆಲ್ಲ ಕಂಡುಹಿಡಿಯಬೇಕು, ಅಂತದ್ನೆಲ್ಲ ಕಣ್ಣಿಟ್ಟು ನೋಡ್ಕೊಳ್ತಕ್ಕಂಥದ್ದು. ಇದು ಡೈರೆಕ್ಟ್ ಆಗಿ ಇಂಡಿಪೆಂಡೆಂಟ್ ಬಾಡಿ ಆಗಿ ಫೈನಾನ್ಸ್ ಮಿನಿಸ್ಟರ್ಗೆ, ಎಕನಾಮಿಕ್ ಇಂಟೆಲಿಜೆನ್ಸ್ ಕೌನ್ಸಿಲ್ ಹೆಡೆಡ್ ಬೈ ಫೈನಾನ್ಸ್ ಮಿನಿಸ್ಟರ್ಗೆ ಇದು ರಿಪೋರ್ಟ್ ಮಾಡುತ್ತೆ. ಈ ಒಂದು ಏಜೆನ್ಸಿ ಏನ್ ಮಾಡುತ್ತೆ, ಇದು ಕೋಆರ್ಡಿನೇಟ್ ಮಾಡುತ್ತೆ ಸರ್. ನಮ್ಮ ಭಾರತದ ಒಳಗಿರ್ತಕ್ಕಂಥ ಏಜೆನ್ಸಿಗಳು ಫೈನಾನ್ಷಿಯಲ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಹವಾಲಗಳಿಗೆ ಸಂಬಂಧಪಟ್ಟ ಅದ್ರ ಜೊತೆ ಮತ್ತೆ ಇಂಟರ್ನ್ಯಾಷನಲ್ಗೆ ಇಂಟೆಲಿಜೆನ್ಸ್ ಯೂನಿಟ್ಸ್ ಗಳ ಜೊತೆ ಇನ್ವೆಸ್ಟಿಗೇಷನ್ ಜೊತೆ ಕೋಆರ್ಡಿನೇಟ್ ಮಾಡುತ್ತೆ, ಮತ್ತೆ ಕಂಡು ಹಿಡಿಯುತ್ತೆ ಏನೇನ್ ಆಗ್ತದೆ. ಕಣ್ಣಿಟ್ಟಿರ್ತಕ್ಕದ್ದು ಯಾವ್ದಾದ್ರು ದೊಡ್ಡ ಅಮೌಂಟ್ ಅನ್ನೋನ್ ಟ್ರಾನ್ಸ್ಫರ್ ಆಯ್ತು, ಸಸ್ಪೆಕ್ಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಯ್ತು, ಅನಲೈಸ್ ಮಾಡೋದು, ಪ್ರೋಸೆಸ್ ಮಾಡೋದು, ಇದ್ರ ಬಗ್ಗೆ ಮಾಡ್ತಕ್ಕಂಥದ್ದು. ಓಕೆ, ವಲ್ನರಬಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ರಿಪೋರ್ಟ್ ಅನಲೈಸ್ ಮಾಡೋದು, ಅದನ್ನೆಲ್ಲ ಕಂಡು ಹಿಡಿಯೋದು, ಏನಕ್ಕಾಗಿರ್ಬೋದು ಅದನ್ನ ಅನಲೈಸ್ ಮಾಡೋದು, ಏನಾದ್ರು ತೊಂದರೆ ಬಂದ ಇನ್ಫಾರ್ಮ್ ಮಾಡೋದು, ಈ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ನೋಡಿ, ಇದರಲ್ಲಿ 75 ಜನ ಸ್ಟ್ರೆಂತ್ ಇಟ್ಟು ಇದು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ, ಡಿಸಿಪ್ಲಿನರಿ ಬಾಡಿ. ಇಲ್ಲಿ 75 ಜನ ಸುಮ್ನೆ ಎಲ್ಲೆಲ್ಲೇನೋ ತಗೊಂಡ್ಬರ್ತಾ ಇಲ್ಲ, ಆಲ್ರೆಡಿ ಎಸ್ಟಾಬ್ಲಿಷ್ ಇರ್ತಕ್ಕಂಥದ್ದು. ಈಗ ಶೇರ್ ಮಾರ್ಕೆಟ್ಗೆ ಸೆಬಿ ನೋಡ್ಕೊಳ್ಳುತ್ತೆ ಅಲ್ವಾ, ಅದು ಕೂಡ ಫೈನಾನ್ಸ್ ಸಂಬಂಧಪಟ್ಟಂತೆ, RBI ಫೈನಾನ್ಸ್ ಸಂಬಂಧಪಟ್ಟಂತೆ, ಮತ್ತೆ ಯಾವ್ದಾದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳು ಯಾವ್ದಾದ್ರು ಕಳ್ಮಾಲ್ಗಳು ಅಲ್ಲಿಂದ ಇಲ್ಲಿಗೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಆಗಿರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಸಂಬಂಧಪಟ್ಟಂತೆ ಏನಾದ್ರು ಮುಚ್ಚುಮರೆ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಈ ಎಲ್ಲಾ ಸಂಸ್ಥೆಗಳಿಂದನೂ ಕೂಡ ಜನಗಳನ್ನ ತಗೊಂಡು 75 ಜನ ಮಾಡಿ FIU ಇಂಡಿಯಾ ಅಂತ ಎಸ್ಟಾಬ್ಲಿಷ್ ಮಾಡಿರೋದು, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಂಡಿಯಾ ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನ ನವೆಂಬರ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಇದನ್ನ ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಫೈನ್ ಸರ್. ಇದಿಷ್ಟು ನಾನು ಒಂದು ವೀಕ್ ನ ಪ್ರಮುಖವಾದ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗದೆ ಅನ್ಕೋತೀನಿ. ನಮ್ಮ ಪ್ರೀವಿಯಸ್ ವೀಕ್ಸ್ ನಾವು ಏನ್ ಲಾಸ್ಟ್ 1.5 2 years ನ ಮಾಡ್ಕೊಂಡ್ ಬರ್ತಿದ್ವಿ, ಅದು ನಿಮಗೆ ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ. ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಓಕೆ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನೋಡಿ, ಇದರ ಲಿಂಕ್ ಗಳು ಏನಿದೆ ನಮ್ಮ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಹಾಗಾಗಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ.